ಹಬಿ ಎಲ್ಲೆಲ್ಲೂ ಮೂವ್ ಆಗ್ತಾರೆ, ಯಾರನ್ನ ಮೀಟ್ ಮಾಡ್ತಾರೆ, ಏನು ಮಾಡ್ತಾರೆ ಅದನ್ನೆಲ್ಲ ಇದರಲ್ಲಿ ರಿಜಿಸ್ಟರ್ ಮಾಡಬೇಕು. ಸ್ವಲ್ಪ ನಮ್ಗೆ ಅರ್ಥ ಆಗೋಗಿ ಹೇಳ್ತೀರಾ? ಅಂದ್ರೆ ಹಬಿ ಬೆಳಗ್ಗೆ ಎಷ್ಟು ಗಂಟೆಗೆ ಮನೆ ಬಿಡ್ತಾರೆ, ಎಲ್ಲಿಗೆ ಹೋಗ್ತಾರೆ, ಯಾವ ರೀಸನ್ಗೋಸ್ಕರ ಹೋಗ್ತಾರೆ, ಯಾರನ್ನ ಮೀಟ್ ಮಾಡ್ತಾರೆ, ಯಾಕೆ ಮೀಟ್ ಮಾಡ್ತಾರೆ, ಮನೆಗೆ ವಾಪಸ್ ಎಷ್ಟು ಗಂಟೆಗೆ ಬರ್ತಾರೆ, ಅದೆಲ್ಲ ಇದ್ರಲ್ಲಿ ರಿಜಿಸ್ಟರ್ ಮಾಡಿ ಅವ್ರ ಕೈಲಿ ಸೈನ್ ಮಾಡಿಸ್ಕೋಬೇಕು. ಕರೆಕ್ಟ್ ಆಗಿದೆ ಜಾಜಕ್ಕೆ. ಇದರಿಂದ ಭಾವ ನಮ್ ಕಣ್ ತಪ್ಸಾಗ್ಲಿ ನಿಮ್ ಕಣ್ ತಪ್ಸಾಗ್ಲಿ ಎಲ್ಲಿ ಹೋಗಿ ಬರೋದಕ್ಕೆ ಆಗಲ್ಲ. ಅವ್ರ ಕೈಲಿ ಇದ್ರಲ್ಲಿ ಸೈನ್ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಿಮ್ಮಿಬ್ರದ್ದು. ನೀವು ಮಸಾಲ ದೋಸೆಗಿಂತ 200 ರೂಪಾಯಿ ಕೊಟ್ಬಿಟ್ರೆ ಭಾವನ್ ಕೈಲೇನು ಮನೇಲಿ ಇರೋರ್ ಕೈಲೆಲ್ಲ ಸೈನ್ ಮಾಡಿಸ್ಬಿಡ್ತೀವಿ. ನೋ ಇದ್ರಲ್ಲಿ ಹಬಿ ಮೂಮೆಂಟ್ ಮಾತ್ರ ರಿಜಿಸ್ಟರ್ ಆಗಿ ಅವ್ರ ಕೈಲಿ ಸೈನ್ ಮಾಡಿಸ್ಕೋಬೇಕು ಅಷ್ಟೇ. ಹಬಿನ್ ಕೈಲಿ ಬಾಬಾ ಬಾಬಾ ಸ್ವಲ್ಪ ಬರ್ತೀರಾ? ಗೊತ್ತಾಗೋಯ್ತು ಕಣ್ರಿ, ನಮಗೆ ಎಲ್ಲ ಗೊತ್ತಾಗೋಯ್ತು ಏನ್ರಿ. ಸಮಾಜ ಸೇವಕ್ಕೆ ಜಾಜಿ ಜಂಬಲ್ದಿ ನೀವ್ರೆ ಈ ಫ್ಯಾಕ್ಟ್ರಿನಲ್ಲಿ ಟಿಫನ್ ಬಾಕ್ಸ್ನ ಚೆಕ್ ಮಾಡೋ ಹಾಗೆ ನನ್ನ ನಡವಳಿಕೆಗಳನ್ನ ಚೆಕ್ ಮಾಡೋದಕ್ಕೆ ಅಂತ ಈ ಪುಸ್ತಕನ ತರಿಸಿ ಇಟ್ಟಿದ್ದೀರಾ. ಎಸ್, ನೀವ್ ಎಲ್ಗೆ ಹೋಗ್ತೀರಾ, ಏನ್ ಮಾಡ್ತೀರಾ ಒಂದು ಗೊತ್ತಾಗಲ್ಲ. ಮಾರ್ನಿಂಗ್ ಹೋಗ್ತೀರಾ, ನೈಟ್ ವಾಪಸ್ ಬರ್ತೀರಾ, ಆಗೆಲ್ಲ ಏನ್ರಿ ಮಾಡ್ತಿರ್ತೀರಾ? ಸಮಾಜ ಸೇವಕ್ಕೆ ಜಾಜಿ ಜಂಬಲ್ದಿನಿ ಅವರೇ, ಅಲ್ಲ ಇದೇ ಪ್ರಶ್ನೆನ ನಾನು ತಮಗೆ ಕೇಳ್ಬಿಟ್ರೆ ಹೇಗಿರುತ್ತೆ ಅಂತ. ಹಬಿ ಡೋಂಟ್ ಟಾಕ್ ರಬೇಶ್. ನನ್ಗೆ ಮಹಿಳಾ ಸಂಘ ಇದೆ, ಸಮಾಜ ಸೇವೆ ಇದೆ, ಬ್ಯೂಟಿ ಪಾರ್ಲರ್ ಇದೆ, ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ನಿಮ್ಗೇನ್ರಿ ಇರುತ್ತೆ? ಒಂದೊಂದ್ಸಲ ಮನೆ ಬಿಟ್ಟು ಹೋದ್ರು ವಾಪಸ್ ಮನೆಗೆ ಬರಲ್ಲ, ಏನ್ರಿ ಮಾಡ್ತಿರ್ತೀರಾ ಆಗಲ್ಲ? ನೀವು ನನ್ನಲ್ಲಿ ತಪ್ಪುಗಳನ್ನ ಕಂಡು ಹಿಡಿತಾ ಇದ್ದೀರಾ. ಹಾಗೇನೆ ತಮ್ಮ ನಡವಳಿಕೆಗಳಿಗೂ ಕೂಡ ನಮಗೂ ಕೂಡ ತಪ್ಪು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಾವು ಕೂಡ ಒಂದು ಪುಸ್ತಕ ಅಂತ ತರಿಸ್ತೀವಿ. ನೀವು ಅದು ಎಷ್ಟು ಹೊತ್ತಿಗೆ ಮಹಿಳಾ ಸಂಘಕ್ಕೆ ಹೋಗ್ತೀರಾ, ಅಲ್ಲಿ ಏನು ಮಾಡ್ತೀರಾ, ನೀವು ಅದು ಯಾವಾಗ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀರಾ, ಅಲ್ಲಿ ಏನು ಮಾಡ್ತೀರಾ ಅಂತ ಎಲ್ಲ ದಾಖಲಿಸ್ಬಿಟ್ಟು ಒಂದು ಸಹಿ ಅಂತ ಮಾಡ್ಬಿಟ್ಟು ಹೋಗ್ರಿ. ನಾನ್ ಹೇಳೋದಕ್ಕೆ ನನ್ಗೆ ರಿವರ್ಸಾ? ಹೌದು ಕಣ್ರಿ. ಅಲ್ಲ ನೋಡಿ, ನೀವು ನನಗೆ ಹೆಂಡತಿಯಾಗಿ ಗಂಡನ ಜೊತೆ ದಿನದಲ್ಲಿ ಅದೆಷ್ಟು ಮಾತಾಡಿದ್ರಾ, ನನಗೋಸ್ಕರ ಅದೆಷ್ಟು ಸಮಯವನ್ನು ಮೀಸಲಿಟ್ಟಿದ್ರಾ ಅಂತ ಎಲ್ಲ ದಾಖಲಾಗ್ಬಿಟ್ಟು ಅಂದ್ರೆ ಮುಂದೆ ಒಂದು ದಿವಸ ಅದು ನಮಗೆ ಸಿಕ್ಕಾಪಟ್ಟೆ ಉಪಯೋಗಕ್ಕೆ ಬರುತ್ತೆ ಅಂತ ನಮ್ಮ ಭಾವನೆ. ಇದೆಲ್ಲ ನಾನು ಆಮೇಲೆ ಮಾಡ್ತೀನಿ, ಮೊದಲು ನಾನು ನಿಮ್ಮನ್ನ ಫಾಲೋ ಮಾಡಬೇಕು. ಅದಕ್ಕೆ ನೀವು ಎಲ್ಲಿಗೆ ಹೋಗ್ತೀರಾ, ಮನೆ ಎಷ್ಟು ಗಂಟೆಗೆ ಬಿಡ್ತೀರಾ, ಯಾರನ್ನ ಮೀಟ್ ಮಾಡ್ತೀರಾ, ಯಾವ ರೀಸನ್ಗೋಸ್ಕರ ಮೀಟ್ ಮಾಡ್ತೀರಾ, ಯಾರ ಜೊತೆ ಟಾಕ್ ಮಾಡ್ತೀರಾ, ಮನೆಗೆ ವಾಪಸ್ ಎಷ್ಟು ಗಂಟೆಗೆ ಬರ್ತೀರಾ, ಅದನ್ನೆಲ್ಲ ಇದ್ರಲ್ಲಿ ಬರೆದು ಸೈನ್ ಮಾಡಲೇಬೇಕು. ಅಲ್ಲ ಗೊತ್ತಾನೆ ನಾವ್ಯಾರು ಅಂತ ಗೊತ್ತಾನೆ. ಹೇಳಿ ಕೇಳಿ ಗಂಟೆಗಳು ಒಂದ್ಸತ ಕಟ್ಟ ಕಡೆ ತುಂಡು ಕಂಡ್ರಿ. ಈ ಮನೆ ಯಜಮಾನ, ನಾವ್ ಎಲ್ಲಿಗೆ ಬೇಕಾದ್ರೂ ಹೋಗ್ತೀವಿ, ಎಲ್ಲಿಗೆ ಬೇಕಾದ್ರೂ ಬರ್ತೀವಿ. ಅದನ್ನು ಕೇಳೋ ಹಕ್ಕು ಯಾರಿಗೂ ಇಲ್ಲ. ನಾನು ನಿಮ್ಮ ಹೆಂಡತಿ. ಹೆಂಡತಿಯಾಗಿ ಜೀವನದಲ್ಲಿ ಒಂದು ದಿವಸನಾದ್ರೂ ನೀವು ನನ್ನ ಹತ್ರ ನಡ್ಕೊಂಡಿದ್ರೇನ್ರಿ? ನೋಡ್ರಿ, ಇನ್ನು ಮೇಲಿಂದ ಈ ಕ್ಷಣದಿಂದಲೇ ಅಂತ ಇಟ್ಕೊಳ್ಳಿ, ನಿಮ್ಮ ಪಾಡು ನಿಮ್ದು, ನಮ್ಮ ಪಾಡು ನಮ್ದು. ನಮ್ಮನ್ನ ಚೆಕ್ ಮಾಡೋದಕ್ಕೆ ಅಂತ ಯಾವ ಬೀದಿ ನಾಯಿಗಳನ್ನು ಬಿಡದಕ್ಕೆ ಹೋಗ್ಬೇಡಿ. ತಪ್ಪಿ ಬೀದಿ ನಾಯಿಗಳೇನಾದ್ರೂ ಅಟ್ಟಿಸ್ಕೊಂಡು ಬಂದುವೋ ನಡು ರೋಡ್ನಲ್ಲೇ ಗುಮ್ಕಲಕ. ಜಾಜಿ ಅವರೇ, ಬುಕ್ ತಂದ್ಬಿಟ್ಟಿದ್ದೀರಾ, ವೇಸ್ಟ್ ಆಗುತ್ತೆ. ಅವನು ಸೈನ್ ಮಾಡ್ತಾ ಇದ್ರೇನು, ನಾವ್ ಎಲ್ಲಿ ಹೋಗ್ತೀವಿ ಬರ್ತೀವಿ ಅಂತ ನಾವು ಬರೀತೀವಿ ಬಿಡಿ. ಜಾಜಿ ಅವರೇ, ಪಾಂಡುರಂಗ ರಿಜಿಸ್ಟರ್ ನಲ್ಲಿ ಸೈನ್ ಮಾಡ್ತಾ ಇದ್ರೇನಂತೆ, ಅವನಿಗೋಸ್ಕರ ನಾವು ವಿಶೇಷವಾದ ವಾಯ್ಸ್ ರೆಕಾರ್ಡರ್ ತಂದಿದ್ದೀವಿ. ಇದು ಎಷ್ಟು ದೂರದವರೆಗೂ ವಾಯ್ಸ್ ನ ಕ್ಯಾಚ್ ಮಾಡುತ್ತೆ? ಮನೇಲಿ ಎಲ್ಲೇ ಇಟ್ಟರು ವಾಯ್ಸ್ ನ ಕ್ಯಾಚ್ ಮಾಡುತ್ತೆ. ವೆರಿ ಗುಡ್. ಹಾಗಾದ್ರೆ ಇದನ್ನ ಹಬಿ ಜಾಸ್ತಿ ಓಡಾಡೋ ಜಾಗದಲ್ಲಿ ಇಟ್ಬಿಡಿ. ಆಗ ಹಬಿ ಎಲ್ಲಿಗೆ ಹೋಗ್ತಾರೆ, ಏನ್ ಮಾಡ್ತಾರೆ, ಮನೆಗೆ ಎಷ್ಟು ಗಂಟೆಗೆ ವಾಪಸ್ ಬರ್ತಾರೆ ಎಲ್ಲ ಗೊತ್ತಾಗುತ್ತೆ. ಸುಮ್ನೆ ಇಡಕ್ಕಾಗಿತ್ತಾ? ನಿಮ್ಮಿಬ್ರು ಹೋಗುತ್ತೆ ನನ್ಗೆ ಗೊತ್ತಿಲ್ವಾ? ವೇಟ್, ಟೇಕ್ ದಿಸ್ 200 and do that. ಅಲ್ಲ ಈ ಕಡೆಯಿಂದ ಅದೆತ್ತಿದ್ರದ್ದು ಆ ಕಡೆಯಿಂದ ಯಾರೇ ಅಮ್ಮ ಏನೋ 6 ಎಕರೆ ಜಮೀನು ಬೇಕಿತ್ತ. ಇದೆ ಒಂದು ಕಡೆ ಕರೆಕ್ಟಾಗಿ 6 ಎಕರೆ ಇದೆ, ಆದರೆ ಒಂದು ಅರ್ಧ ಎಕರೆ ಇದೆಯಲ್ಲ ಅದು ಖರಾಬಾಗಿದೆ. ಹಂಗಂತೇಳಿ ನೀವೇನು ಹೆದರ್ಕೋಬೇಕಾಗಿಲ್ಲ. ಒಂದು JCB ಕರೆಸಿ ಒಂದು 5 ನಿಮಿಷ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡಿಸ್ಬಿಟ್ರೆ ಸಮತಟ್ಟ ಆಗ್ಬಿಡುತ್ತೆ. ಅಲ್ಲ ಯಾವುದಕ್ಕೂ ನೀವು ಒಂದ್ಸಲ ಬಂದು ಜಾಗ ನೋಡಿ ನಿಮಗೆ ಇಷ್ಟ ಆಯಿತು ಅಂದರೆ ಇಟ್ಕೆ ಗುಡಿಸ್ವಾಮಿ ಅಲ್ಲೇ ಇರ್ತಾನೆ, ಅವನ ಹೆಸರಿಂದ ನಿಮ್ಮ ಹೆಸರಿಗೆ ಹಂಗಂಗೆ ಮಾಡಿಸ್ಬಿಡ್ತೀನಿ. ಬರ್ತೀರಾ? ಬನ್ನಿ 6 ಎಕರೆ ಸ್ವಾಮಿನ ಹೆಂಗಾರ ಮಾಡಿ ಒಳಗಾಕಬೇಕು. ಅಯ್ಯೋ, ಅಲ್ಲ ಈ ಕಡೆಯಿಂದ ಅದೆತ್ತಿದ್ರದ್ದು ಆ ಕಡೆಯಿಂದ ಯಾರೇ ರಾಜೇಶ್ವರಿ ಅವರು. ಏನ್ರಿ ಇಷ್ಟು ದಿವಸ ನಾವೇನು ಮರ್ತೋಗ್ಬಿಟ್ಟಿದ್ವು? ಏನು ಇತ್ತೀಚೆಗೆ ಮಹಿಳಾ ಸಂಘದಲ್ಲಿ ನೀವೇ ಮಿಂಚ್ತಾ ಇದ್ದೀರಂತೆ. ಮೊನ್ನೆ ಅದು ಯಾವುದೋ ಭಾಷಣಕ್ಕೆ ಸಿಕ್ಕಾಪಟ್ಟೆ ಚಪ್ಪಾಳೆ ಬಿದ್ದುವಂತೆ. ಅಲ್ಲ ನಮಗೂ ಒಂದು ಮಾತು ಹಂಗಂದಿದ್ರೆ ನಾವು ಬಂದು ಜೋರಾಗಿ ಚಪ್ಪಾಳೆ ತಡ್ತಾ ಇರಲಿಲ್ವಾ? ಏನ್ರಿ ನಮಗೇನು ಸ್ವೀಟ್ ಗಿಟ್ಟಿಲ್ವಾ? ಹಂಗ ಅಯ್ಯೋ ಬಿಡಿ, ನನಗೂ ಮಾಡೋದಕ್ಕೆ ಏನು ಕೇಮಿಲ್ಲ. ನೀವೀಗ ಮನೆ ಬಾಲ್ಕನಿ ಮೇಲೆ ನಿಂತ್ಕೊಳ್ಳಿ, ನಾನು ಈಗಿಂದೀಗಲೇ ನಿಮ್ಮ ಮನೆ ಗೇಟ್ ಕೆಳಗಡೆ ನಿಂತ್ಬಿಟ್ಟಿರ್ತೀನಿ. ಬಂದೆ ಕಣ್ರೆ. ವೆರಿ ಗುಡ್. ಚಂಪಾ, ರಾತ್ರಿಗೆ ತಿಳಿ ಸಾರು ಮಾಡಿ ಹಪ್ಪಳ ಸಂಡಿಗೆ ಹಾಕು ಅಂತ ಹೇಳಿದ್ದೆ, ಮಾಡ್ದೇನೆ? ಅದನ್ನ ನೀನ್ ಹೇಳೋದಲ್ಲ, ನಿಮ್ಮ ಅಣ್ಣ ಹೇಳ್ಬೇಕು. ಹಬಿ ಬರ್ತಾ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬರ್ತಾರೆ, ಆಗೇನೆ ಮಾಡ್ತೀಯಾ? ಆಡೋ ಮಾತಿಗೆ
ಒಂದ್ ಅರ್ಥ ಬೇಡ್ವೇನ್ರಿ? ಯಾವತ್ತೂ ನಮ್ಮ ಯಜಮಾನ್ರು ನನಗೆ ಹೇಳ್ದೆ ಹೊರಗಡೆ ಊಟ ಮಾಡ್ಕೊಂಡ್ ಬರೋರಲ್ಲ. ನೀನ್ ಹಾಗೆ ಅನ್ಕೊಂಡಿದ್ಯಾ ಅಷ್ಟೇ. ಅವ್ರಿವತ್ತು ಆ ರಾಜೇಶ್ವರಿ ಜೊತೆ ಹೋಗಿ ಗೋಲ್ಡ್ನ ಪರ್ಚೇಸ್ ಮಾಡ್ಕೊಂಡು ಬರ್ತಾ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬರ್ತಾರೆ. ಅದ್ ಹೇಗ್ ಹೇಳ್ತೀರಾ? ಬರ್ತಾರಲ್ಲ, ನೀನೇ ಕೇಳು, ಆಗ ಗೊತ್ತಾಗುತ್ತೆ. ಎಕ್ಸ್ಕ್ಯೂಸ್ ಮಿ ನಾ ಪ್ರೇಮಿ. ಏನು ಯಜಮಾನ್ರೆ, ಅಡ್ಗೆ ರೆಡಿ ಆಗಿದೆ. ಈಗ್ಲೇ ಊಟ ಮಾಡ್ತೀರಾ, ರಾತ್ರಿ ಊಟ ಮಾಡ್ತೀರಾ? ಓ, ನೀವು 4 ಜನನು ಇಲ್ಲೇ ಇದ್ದೀರಾ? ಇಲ್ಲ, ಅದು ಈಗಲೂ ಬೇಡ, ರಾತ್ರಿಗೂ ಬೇಡ ಕಣೆ. ಯಾಕೆ? ಅದು ಹೋಟ್ಲಲ್ಲೇ ಊಟ ಮಾಡ್ಕೊಂಡ್ ಬಂದೆ. ಯಾರ ಜೊತೆ ಊಟ ಮಾಡಿದ್ರೆ? ಫ್ರೆಂಡ್ ಸಿಕ್ಕಿದ್ರೆ ಕಂಡ್ರೆ ಊಟ ಮಾಡಿದೆ. ಅದೇ ಆ ಫ್ರೆಂಡ್ ಯಾರು ಅಂತ. ಇನ್ಯಾರೇ? ರಾಜೇಶ್ವರಿ ಅವರು. ನನ್ಗೊಂದ್ ಮಾತು ಹೇಳ್ದೆ ಹೊರಗಡೆ ಊಟ ಮಾಡ್ಕೊಂಡ್ ಬಂದಿದ್ದೀರಲ್ಲ, ನಿಮ್ ಜನ್ಮಕ್ ನಾಚಿಕೆ ಆಗಲ್ಲ? ನನಗೂ ಊಟ ಮಾಡ್ಬೇಕು ಅಂತ ಇಷ್ಟ ಇರಲಿಲ್ಲ. ಅವ್ರು ಏನೋ ಗೋಲ್ಡ್ ಪರ್ಚೇಸ್ ಮಾಡ್ಬೇಕಿತ್ತಂತೆ, ಜೊತೆಲಿ ನಾನು ಕರ್ಕೊಂಡು ಹೋಗಿದ್ರು. ಆ ಬಂಗಾರದ ಅಂಗಡಿಗೆ ನಾನು ರೆಗ್ಯುಲರ್ ಕಸ್ಟಮರ್ ಅಲ್ವಾ, ನಾನು ಮುಖ ನೋಡ್ದೆ, ಡಿಸ್ಕೌಂಟ್ ರೇಟಲ್ಲಿ ಕೊಟ್ಟ ಕಣೆ. ಅದೇ ಖುಷಿಗೆ ಅವ್ರು ಇಲ್ಲ ಪಾಂಡ್ರಂಗ ಅವರೇ, ನೀವು ನನ್ನ ಜೊತೆ ಹೋಟ್ಲಿಗೆ ಬಂದು ಊಟ ಮಾಡಲೇಬೇಕು ಅಂದರು. ಏನೋ ಚೂರು ಪಾರ ತಿನ್ನೋಣ ಅಂತ ಕೂತೆ, ಅದ್ಭುತವಾಗಿತ್ತಲ್ಲ, ಗಡದ್ದಾಗೆ ತಿಂದ್ಬಿಟ್ಟ ಕಣೆ. ರಂಗಮ್ಮ, ಜೋರಾಗಿ ತೆಗೋದಕ್ಕೆ ಭಯ ಬರುತ್ತೆ, ಉದ್ದೋಡಿ ಇಲ್ಲಿ ಆಚೆಗೆ ಬಂದ್ಬಿಡುತ್ತೋ ಅಂತ. ಏನಪ್ಪ, ಅನ್ನ ಹಾಕಿಸ್ತವ್ರು ಸುಖವಾಗಿರ್ಲಿ. ಏನಪ್ಪ, ನಮ್ಮ ಅಣ್ಣ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅನ್ನೋ ವಿಚಾರ ಇಲ್ಲ ಜಾಜಿತ್ಗೆ ಗೊತ್ತಾಗ್ತಿದ್ಯಲ್ಲ. ಯಾರೋ ಇರೋ ಚಾಡಿ ಹೇಳ್ತಿರ್ಬೇಕಲ್ವಾ? ನನಗೆ ಗೊತ್ತಿರುತ್ತೆ. ಬಹುಶಃ ನಮ್ಮ ಜಾಜತ್ಗೆ ಫಾಲೋ ಮಾಡ್ತಿದ್ದಾರೆ ಅನ್ಸುತ್ತೆ. ನನಗನ್ಸುತ್ತೆ ನೀವೇ ಯಾಕೆ ನಮ್ಮ ಅಣ್ಣ ಹಿಂದೆ ಹೋಗಿ ಹೊರಗಡೆ ನಡೆಯೋ ವಿಚಾರನೆಲ್ಲ ತಂದು ಜಾಜಿತ್ಗೆ ಚುತ್ತಿರ್ಬಾರ್ದು. ಗಾಢ ಮಾತ್ಕೊಂದು ಅರ್ಥ ಬಿಡೋಣಮ್ಮ. ನನ್ನೇನು ಚೇಲ್ ಅನ್ಕೊಂಡಿದ್ಯೋ ಅಥವಾ ಈ ಮನೆ ಅಳಿ ಅನ್ಕೊಂಡಿದ್ಯೋ? 3 ಹೊತ್ತು ನಿನ್ ಜೊತೆನೇ ಇರ್ತೀನಿ, ಆಚೆ ಕಡೆ ಆಗೋ ವಿಷಯ ನನಗೆ ಹೆಂಗ ಗೊತ್ತಿರುತ್ತೆ? ನನ್ ಕಣ್ ತಪ್ಸ ಮಸಾಲೆ ದೋಸೆ ತಿನ್ನಕ್ ಹೋಗ್ತೀರಾ, ಅಲ್ಲೇ ಯಾಕೆ ನೋಡಿರ್ಬಾರ್ದು? ನೀ ಹೀಗೆ ಮಾತಾಡ್ತಾ ಇದ್ರೆ ನಾನು ಈ ಮನೆ ಬಿಟ್ಟು ಆಚೆ ಹೋಗ್ಬಿಡ್ತೀನಿ. ಟಾಟಾ. ಸುಮ್ನೆ ಬೇಜಾರ್ ಮಾಡಿಸ್ಬಿಟ್ರೆ. ಹಾಬಿ, ಹೌ ಡೇ. ಏನಮ್ಮ, ನನ್ನ ಮಗ ಮನೆಗೆ ಬರೋದನ್ನೇ ಕಾಯ್ತಿರ್ತೀಯಲ್ಲ ಜಗಳ ತೆಗಿಯೋದಿಕ್ಕೆ. ಹೀಗೆ ಜಗಳ ಮಾಡ್ತಾ ಇದ್ರೆ ನನ್ನ ಮಗನಿಗೆ ಮನೆಗೆ ಬರೋದಕ್ಕೆ ಮನಸ್ಸಾದ್ರೂ ಹೇಗೆ ಬರುತ್ತಮ್ಮ? ಸಾಕ್ ಸುಮ್ನೆ ಇರುತ್ತೆ. ಇವ್ರು ದಿನ ಒಬ್ಬೊಬ್ರ ಜೊತೆ ಸುತ್ತಾಡ್ಕೊಂಡು ಬರ್ತಾ ಇದ್ರೆ ಅದನ್ನ ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ನೆನ್ನೆ ಚಿನ್ನ, ಇವತ್ತು ಬಂಗಾರ, ನಾಳೆ ಬೆಳ್ಳಿ. ಅಯ್ಯೋ ಮಗನೇ, ಯಾರ ಜೊತೆ ಹೋಗಿದ್ಯೋ? ಇನ್ಯಾರು? ಆ ರಾಜೇಶ್ವರಿ ಜೊತೆ ಮಾಲ್ ಎಲ್ಲ ಸುತ್ತಾಡಿ ಸಿನಿಮಾ ನೋಡ್ಕೊಂಡು ಬಂದಿದ್ದಾರೆ. ಇಲ್ಲ, ನಾನು ಎಲ್ಲೂ ಹೋಗಿರ್ಲಿಲ್ಲ. ನೀವು ಸಿನಿಮಾ ನೋಡ್ಕೊಂಡು ಬಂದಿದ್ದೀರಾ? ಇಲ್ಲ ಅಂತ ನಾನೇ ಬಾಯ್ ಬಿಟ್ಟು ಹೇಳ್ತಾ ಇದ್ದೀನಿ. ಹೌದಾ? ಏನು 2 ಟಿಕೆಟ್ ಇದೆ? ಯಾರು ಕೂತಿದ್ರು ನಿಮ್ ಪಕ್ಕದಲ್ಲಿ? ಅದು 2 ಸೀಟಲ್ಲಿ ನಾನು ಒಬ್ಬನೇ ಕೂತಿದ್ದೆ. ಹೌ ಇಟ್ ಪಾಸಿಬಲ್? ಅದು 1 ಸೀಟಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋದನ್ನೆಲ್ಲ ಅರ್ಥ ಆಗ್ಲಿಲ್ಲ. ಇಂಟರ್ವೆಲ್ ಆದ್ಮೇಲೆ ಪಕ್ಕದ ಸೀಟಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿದೆ. ನೋಡಿ, ಸಿನಿಮಾ ಏನು ಎಲ್ಲ ಅರ್ಥ ಆಗ್ಬಿಡ್ತು. ಈಗ್ಲಾದ್ರೂ ಗೊತ್ತಾಯ್ತಾ ನಮ್ಮ ಯಜಮಾನ್ರು ಯಾರ ಜೊತೆಗೂ ಸಿನಿಮಾ ನೋಡಕ್ ಹೋಗಲ್ಲ ಅಂತ? ಬಾಯಿ ಮುಚ್ಕೊಂಡು ನಿಂತ್ಕೊಳೆ. ಇವ್ರು ಏನೇನ್ ಮಾಡ್ತಾರೆ ಅಂತ ನಿನಗೆ ಗೊತ್ತೇನೆ? ಸೊಸೆ ಸಲಿ ಇದ್ದಿದ್ಲೆ ನನ್ನ ಮಗ ಮನೆಗೆ ಬೇಗ ಬರ್ತಾ ಇದ್ದ. ಅಂದ್ರೆ ತಪ್ಪೆಲ್ಲ ನಂದೇ ಅಂತನಾ? ಮತ್ ಇನ್ನೇನಮ್ಮ, ಹೆಂಡತಿ ಅಂತ ಮನೇಲಿ ಇದ್ದು ಬಿಟ್ರೆ ಆಗೋಯ್ತಾ? ಹೆಂಡತಿ ಗಂಡನ ಮನಸ್ಸನ್ನ ಮ್ಯಾಗ್ನೆಟ್ ಥರ ಸೆಳಿಬೇಕು. ನೀನ್ ನೋಡಿದ್ರೆ ದಕ್ಷಿಣ ಧ್ರುವ, ನನ್ನ ಮಗ ನೋಡಿದ್ರೆ ಉತ್ತರ ಧ್ರುವ. ಇಬ್ರು ಮೀಟ್ ಆಗೋದು ಎಲ್ಲಿ ಮೀಟ್ ಆಗ್ತಿಲ್ಲ. ಮೈ ಗಾಡ್, ಡಿಸ್ಗಸ್ಟಿಂಗ್ ಪೀಪಲ್. ಹಬಿ, ನಾನು ನಿಮ್ ಜೊತೆ ಟಾಕ್ ಮಾಡ್ಬೇಕು, ಪ್ಲೀಸ್ ಕಮ್. ಮಗನೇ, ಅದಕ್ಕಿಂತ ಮುಖ್ಯವಾದ ವಿಷಯನ ನಾನು ನಿನ್ ಜೊತೆ ಮಾತಾಡ್ಬೇಕು. ಮೊದಲು ನನ್ನ ಮಾತು ಕೇಳು. ಮಾತ್ರ ರಂಗಮ್ಮನವ್ರೆ, ನನಗೆ ಎಲ್ರಿಗಿಂತ ನೀವೇ ಮುಖ್ಯ. ಅದು ಏನು ಹೇಳಬೇಕು ಅಂತಿದ್ರೆ ಹೇಳ್ಬಿಡಿ. ಮಗನೇ, ನೀನು ಎಲ್ಲಿ ಹೋಗಿದ್ದೆ, ಯಾರ ಜೊತೆ ಹೋಗಿದ್ದೆ, ಏನು ಮಾಡಿದೆ, ಯಾವ ಸಿನಿಮಾ ನೋಡಿದೆ, ಅದೆಲ್ಲ ನನಗೇನೂ ಬೇಕಾಗಿಲ್ಲ. ನೀನು ಹೀಗೆ ಎಲ್ಲರ ಜೊತೆ ಸುತ್ತಾಡ್ಕೊಂಡು ಆನಂದವಾಗಿದ್ದ. ವರ್ಷದೊಳಗೆ ಒಂದು ಮೊಮ್ಮಗನ್ ಕೊಟ್ಬಿಡು, ನನಗಷ್ಟೇ ಸಾಕು. ಇಂಥ ಮದರ್ ಇದ್ರೆ ಮಕ್ಕಳು ಎಕ್ಕುಟ್ಟು ಹೋಗ್ತಾರೆ. ನಿನ್ನಂಥ ಸೊಸೆ ಇದ್ರೆ ಆ ವಂಶ ನಿರ್ವಂಶ ಆಗ್ಬಿಡುತ್ತೆ. ಏನು ಯಜಮಾನ್ರೆ, ನೀವ್ ಎಲ್ಲಿ ಹೋಗ್ತೀರಾ, ಏನ್ ಮಾಡ್ತೀರಾ ಅನ್ನೋ ಎಲ್ಲಾ ವಿಷಯ ನಿಮ್ ಹೆಂಡತಿಗೆ ಗೊತ್ತಾಗ್ತಾ ಇದೆಯಲ್ಲ. ಚುಚ್ ಕೊಡ್ತಾ ಇರೋರು ಯಾರು ಅಂತ ಅದನ್ನ ನನಗೂ ಗೊತ್ತಾಗ್ತಾ ಇಲ್ಲ ಕಣೆ. ದಂಡ ಪಿಂಡುಗಳಂತೂ ಈ ಕೆಲಸ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನನ್ನ ಕಂಡ್ರೆ ಅಷ್ಟೊಂದು ಭಯ ಅವ್ರಿಗೆ. ಏನು ಯೋಚನೆ ಮಾಡಬೇಡ, ಇಷ್ಟರಲ್ಲೇ ಈ ಕೆಲಸನ ಯಾರು ಮಾಡ್ತಾರೆ ಅಂತ ಕಂಡು ಹಿಡಿದು ಬಿಟ್ಟು ಅವ್ರನ್ನ ಮಟ್ಟ ಹಾಕ್ಬಿಡ್ತೀನಿ. ಅಲ್ಲ, ನೀನು ಈ ಕೆಲಸ ಮಾಡ್ತಾ ಇಲ್ಲ ತಾನೆ? ವಾಯ್ಸ್ ರೆಕಾರ್ಡು ನಾವೇನು ಮಾಡ್ತೀವಿ, ಎತ್ತ ಮಾಡ್ತೀವಿ ಅಂತ ಕಂಡುಹಿಡಿಯೋದಕ್ಕೆ ಮಾಡ್ಕೊಂಡ ದಾರಿ ಇದು. ಬಲ್ಬಲ್ ಎಲ್ಲಿದೆಯಾ? ಹೈದ್ರಾಬಾದಲ್ಲಿದೆಯಾ? ನಾನು ಇವತ್ತೇ ಹೈದ್ರಾಬಾದಿಗೆ ಬರ್ತೀನಿ. ಚಾರ್ಮಿನಾರ್ ಕೆಳಗಡೆ ಕೂತ್ಕೊಂಡು ಇಬ್ಬರು ಸೇರ್ಕೊಂಡು ಫ್ರೂಟ್ ಸಲಾಡ್ನ ಅನ್ನ ಅಂತ ತಿಂದು ಬರೋಣ. ಬಂದ ಇರುಚಿ ನಮ್ಮ ಬಂದೆ. ಕೊಂಡ ಮಾಮ, ಭವಿಷ್ಯ ಕೇಳಿ ತಾಯಿ, ಭವಿಷ್ಯ ಕೇಳಿ.
ಜೀವನದ ಬಗ್ಗೆ, ಹುಟ್ಟು ಸಾವಿನ ಬಗ್ಗೆ, ಮದುವೆ ಆಗೋದ್ರ ಬಗ್ಗೆ, ಮಕ್ಕಳು ಆಗೋದ್ರ ಬಗ್ಗೆ ಭವಿಷ್ಯ ಕೇಳಿ ತಾಯಿ, ಭವಿಷ್ಯ ಕೇಳಿ. ಕುರ್ರ ಕೊಂಡ ಮಾಮ. ಕುರ್ರ ಕೊಂಡ ಮಾಮ, ಪ್ಲೀಸ್ ಕಮ್, ಪ್ಲೀಸ್ ಕಮ್. ಈತನ ಹೆಸರು ಪಾಂಡುರಂಗ ಅಂತ. ಪರವಾಗಿಲ್ಲ, ಆಳು ಕಟ್ಟುಮಸ್ತಾಗಿ ಅವನೇ. ಈತನಿಗಿನ್ನು ಮದ್ವೆ ಆಗಿಲ್ಲ. ಇವ್ರ ಮದ್ವೆ ಯಾವಾಗ ಆಗ್ತಾರೆ, ಹುಡುಗಿನ ಎಲ್ಲಿ ಹುಡುಕ್ತಾ ಇದಾರೆ, ಆ ವಧು ಎಲ್ಲಿಂದ ಬರುತ್ತೆ, ಅದನ್ನೆಲ್ಲ ಹೇಳ್ತೀರಾ? ಅದಕ್ಕೆ ಏನ್ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಕಲ್ಲು ಸುಮ್ನೇರೆ, ಇಲ್ಲಾಂದ್ರೆ ಕೊಂಡ ಮಾಮ ಶಾಪ ಕೊಟ್ಬಿಡ್ತಾರ ಅಷ್ಟೇ. ಕುರ್ರ ಕೊಂಡ ಮಾಮ. ಈ ಪಾಂಡುರಂಗ ಚಾಲಾಕಿ ಮನುಷ್ಯ. ಜಗತ್ತಿನೆಲ್ಲಾ ಕಡೆ ಸುತ್ತಾಡ್ತಾನೆ, ಗಡಿ ದಾಟಿ ಹೋಗ್ತಾನೆ, ಗಡಿಬಿಡಿಲಿ ಬರ್ತಾನೆ. ಇವನನ್ನ ಮದುವೆ ಆಗೋದಕ್ಕೆ ಒಬ್ಳು ಘಟವಾನಿ ಹೆಂಗಸು ಬರ್ತಾಳೆ. ಅವಳು ಉತ್ತರದ ಕಡೆಯಿಂದನೇ ಬರ್ತಾಳೆ. ಅವಳು ಇಲ್ಲಿಗೆ ಬಂದ ಮೇಲೆ ಈ ಪಾಂಡುರಂಗನಿಗೆ ಒಂದು ಗಂಡು ಮಗು ಆಗುತ್ತೆ. ಆ ತಾಯಿ ಮಗು ಇಲ್ಲೇ ಇರ್ತಾರೆ. ನಿಮ್ಗೆಲ್ರಿಗೂ ಒಳ್ಳೇದಾಯ್ತದೆ. ಅದರಲ್ಲೂ ತಾಯಿ ನಿಮಗಿನ್ನೂ ಒಳ್ಳೇದಾಯ್ತದೆ. ನೀವು ಮನ್ಸಲ್ಲಿ ನೆನ್ಸಿರೋದೆಲ್ಲ ಹಂಗಂಗೆ ಆಯ್ತದೆ. ನೋಡಿ, ನೀವು ಅನ್ಕೊಂಡಿರೋ ಹಂಗೆ ದೊಡ್ಡ ಲೀಡರ್ ಆಯ್ತೀರಿ. ನೀವು ಇದೇ ಬೀದಿಲಿ ಕಸ ಗುಡಿಸ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ಟೇಕ್ ದಿಸ್ 500. ಕುರ್ರ ಕೊಂಡ ಮಾಮ. ಲೇ ಚಂಪಾ, ನೀನಕ್ಕೆ ಕಿಸಿತಾ ಇದ್ಯಾ? ಇದೇ ರಸ್ತೆ ಕಸ ಗುಡಿಸ್ತೀರಾ ಅಂತ ಹೇಳಿದ್ರಲ್ಲ, ಅದನ್ನ ಕೇಳಿ ನಗು ಬಂತು. ಲೀಡರ್ ಆಗ್ಬೇಕು ಅಂದ್ರೆ ಕಸನು ಗುಡಿಸ್ಬೇಕು, ಮೋರಿನೂ ಕ್ಲೀನ್ ಮಾಡ್ಬೇಕು. ಪಕ್ಕದ ರಸ್ತೆಯಲ್ಲಿ ಮೋರಿ ಕಟ್ಕೊಂಡಿದ್ಯಂತೆ, ಹೋಗಿ ಕ್ಲೀನ್ ಮಾಡಿ. ಇದು ನನ್ನ ಮನೆ. ಹೇಗಿದೆ ಮನೆ? ನಿಮ್ ಮನ್ಸು ಎಷ್ಟು ವಿಶಾಲವಾಗಿದ್ಯೋ ಈ ಮನೆನೂ ಅಷ್ಟೇ ವಿಶಾಲವಾಗಿದೆ. ಅಭಿ, ಯಾರು ಇವಳು? ಏನು ಯಜಮಾನ್ರೆ, ಈ ಹೆಂಗ್ಸ್ ಯಾರು? ಹೋಗ್ತಾ ಒಬ್ನೇ ಹೋಗಿದ್ದೆ, ಬರ್ತಾ ಇಬ್ಬಿಬ್ರು ಬಂದಿದ್ದೀರಲ್ಲ, ಏನ್ ಸಮಾಚಾರ? ನಿಮ್ಮೆಲ್ಲರಿಗೂ ಒಂದೇ ಉತ್ತರ ಕೇಳಿಸಿಕೊಂಡರೆ ತತ್ತರ. ಈಕೆ ಹೆಸರು ಜೇಜಮ್ಮ. ಮಗನೇ, ಒಳ್ಳೆ ಕೆಲಸ ಮಾಡಿದೆ. ಈಕೆ ಜಾಜಮ್ಮ, ಅವಳು ಜೇಜಮ್ಮ. ಇವಳು ಯಾಕೆ ನಮ್ಮನೆ ಕರ್ಕೊಂಡ್ ಬಂದ್ರಿ? ಅದು ನೋಡಿ, ಮಾನ್ಯ ಸಮಾಜ ಸೇವಕಿ ಜಾಜೆ ಚಂಪಲ್ದಿನಿಯವರೇ, ನೀವೊಬ್ಬರೇ ಅಂದ್ರೆ ಸಮಾಜ ಸೇವೆ ಮಾಡೋದು. ನಾವು ಕೂಡ ಸಮಾಜ ಸೇವೆ ಮಾಡ್ತಾ ಇದ್ದೀವಿ. ಡೋಂಟ್ ಟಾಕ್ ರಬೇಶ್. ಇದು ಸಮಾಜ ಸೇವೆನಾ? ಆಕೆ ಹಿಂದೆ ಒಂದು ದೊಡ್ಡ ಫ್ಲಾಶ್ ಬ್ಯಾಕ್ ಕಥೆನೇ ಇದೆ. ಏನೇನ್ ನಿನ್ ಸ್ಟೋರಿ? ಆಂಧ್ರದ ಕರಾವಳಿ, ದೊಡ್ಡ ಸಮುದ್ರ. ಸಮುದ್ರ ನಮಗ್ ಗೊತ್ತು. ವಾಟ್ ನೆಕ್ಸ್ಟ್? ನಾನು ಸಮುದ್ರಕ್ಕೆ ಬಲೆ ಹಾಕಿ ಮೀನ್ ಹಿಡಿತಾ ಇದ್ದೆ ಅಕ್ಕ. ಚಂಡಮಾರುತ ಬೀಸ್ತು ಬೀಸ್ತು ಬೀಸ್ತು, ಬರೀ ಗಾಳಿನೇ ಬೀಸ್ತು. ಲೇ, ಚಂಡಮಾರುತ ಅಂದ್ರೆ ಬರೀ ಗಾಳಿನೇ. ಮುಂದಕ್ಕೆ ಹೇಳೆ. ಗಾಳಿ ಎಷ್ಟು ಜೋರ ಬೀಸ್ತು ಅಂದ್ರೆ ಸಮುದ್ರದ ಅಲೆಗಳು ಆಕಾಶದ ಹತ್ರ ಕೇಳ್ತು. ರಪ್ಪಂತ ದಡಕ್ ಬಂದ್ ಬೀಳ್ತು. ನಮ್ ದೋಣಿ ಕೊಚ್ಕೊಂಡು ಹೋಯ್ತು, ನಮ್ ಗುಡಿಸ್ಲು ಕೊಚ್ಕೊಂಡು ಹೋಯ್ತು. ಗುಡಿಸ್ಲಲ್ಲಿದ್ದ ನನ್ ಗಂಡ ಮಗ ಎಲ್ಲ ಕೊಚ್ಕೊಂಡು ಹೋದ್ರು. ನಾನು ಬೀದಿ ಪಾಲಾಗ್ಬಿಟ್ಟೆ ಅಕ್ಕ. ಹಾಗಂತ ನಮ್ಮನೆಗ್ ಬಂದ್ರೆ ನೀನ್ ಕಳ್ಕೊಂಡಿರೋ ದೋಣಿ ಸಿಗುತ್ತೇನೆ? ಗಂಡ ಸಮುದ್ರ, ಮಗ ಸಮುದ್ರ, ಪಾಪಿ ನಾನು ಬದುಕ್ಬಿಟ್ಟೆ. ಅದಕ್ಕೆ ನೀನ್ ಯಾಕೆ ಇಲ್ಲಿಗೆ ಬರ್ಬೇಕಾಗಿತ್ತು? ಸಮುದ್ರ ತೀರದಲ್ಲೇ ಬಿದ್ದಿರ್ಬೇಕಾಗಿತ್ತು. ನನಗ್ ಬೇರೆ ಯಾರು ಇಲ್ಲ. ವಯಸ್ಸಿನ ಹುಡುಗಿ ಒಂಟಿಯಾಗಿ ಸಮುದ್ರ ತೀರದಲ್ಲಿ ಮಲಗಿದ್ರೆ ಜನ ಎಲ್ಲ ಕೆಟ್ಟ ದೃಷ್ಟಿನಲ್ಲಿ ನೋಡ್ತಿದ್ರು. ನೀವು ಹೇಳ್ತಾ ಇರೋದೆಲ್ಲ ಸತ್ಯ ಕಣ್ರಿ. ನಾನೇ ಕಣ್ಣಾರೆ ನೋಡಿದೆ. ಸಮುದ್ರ ದಂಡ ಮೇಲೆ ಬಟ್ಟೆಗಳನ್ನೆಲ್ಲ ಕಳ್ಕೊಂಡು ತುಂಡು ಬಟ್ಟೆ ಉಟ್ಕೊಂಡು ಈ ಗೋವಾ ಬೀಚಲ್ಲಿ ವಿದೇಶಿಗರು ಕೂತಿರ್ತಾರಲ್ಲ, ಆ ಥರ ಕೂತ್ಕೊಂಡಿದ್ಲು ಕಣ್ರಿ. ಕರಳು ಚುರ್ರು ಅಂತ ಬಿಡ್ತು. ಆವಾಗಲೇ ನಾನು ಸಮಾಜ ಸೇವೆ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟೆ ಕಣ್ರಿ. ಹಿಂದೆ ಮುಂದೆ ಯೋಚನೆ ಮಾಡಲೇವಿಲ್ಲ. ದರ ಅಂತ ಮಾಲ್ಗೆ ಹೇಳ್ಕೊಂಡು ಹೋದೆ. ಸೀರೆಗಳನ್ನು ಕೊಡಿಸ್ದೆ. ಅಲ್ಲೇ ಟ್ರಯಲ್ ರೂಮಲ್ಲಿ ನಾನೇ ಉಡಿಸ್ಬಿಟ್ಟೆ. ಇಲ್ಲ ಅಂತಿದ್ರೆ ಈ ಥರ ಸೀರೆ ಉಟ್ಕೊಳ್ಳೋಕೆ ಎಮ್ಮನಿಗೆ ಬರ್ತಾ ಇತ್ತು. ನನಗೆ ಮನೆ ಇಲ್ಲ, ಮಠ ಇಲ್ಲ. ನಿಮ್ಮನೇಲಿ ಕೂಲಿ ಕೆಲಸ ಮಾಡ್ಕೊಂಡಿರ್ತೀನಿ ಅಕ್ಕ. ಈ ಮಾತನ್ನ ಹೇಳೋದಕ್ಕೆ ನೀವು ಯಾರ್ರಿ? ಬೇಕಿದ್ರೆ ನಮ್ಮ ಮಾತೃಶ್ರೀ ರಂಗಮ್ಮ ಹೇಳಿ. ರಂಗಮ್ಮ ಹೇಳಮ್ಮ. ಮಗನೇ, ದಿಕ್ಕಿಲ್ಲದವಳಿಗೆ ದಿಕ್ಕಾಗಿ ಮನೆ ಕಲ್ಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದ್ದೀಯಪ್ಪ. ನೋಡಮ್ಮ, ಇನ್ಮೇಲೆ ನೀನು ನಮ್ಮ ಮನೇಲೇ ಇದ್ದು ಮನೆ ಕೆಲಸ ಮಾಡ್ಕೊಂಡು ಆರಾಮವಾಗಿದ್ದು ಬಿಡು. ನಮ್ಗೆ ಏನಾಗುತ್ತೋ ಅದು ನಿನಗೂ ಆಗುತ್ತೆ. ಯಾರಾದರೂ ನನ್ನ ಮಾತಿಗೆ ಅಡ್ಡ ಬಂದದ್ದೇ ಆದರೆ ಅಟ್ಟದ ಮೇಲಿರೋ ಗಂಡೂರಿ ವಂಶದ ಖಡ್ಗನ ತಂದು ಅವಳ ನುಂಡಗಳನ್ನ ಚೆಂಡಾಡ್ಬಿಡ್ತೀನಿ. ಜಜತ್ಗೆ ನೀವೇನೇ ಹೇಳಿ, ಆ ಜೇಜಮ್ಮ ಒಳ್ಳೆ ಕೆಲಸದವಳು. ನೋಡೋದಕ್ಕೂ ತರ ಚೆನ್ನಾಗಿದ್ದಾಳೆ ಕಣೋ. ನಾನಿರು ಅಂತ ಹೇಳಿದಕ್ಕೆ ಅವಳು ಇದ್ದಿದ್ದು. ಇವಳನ್ನ ಇರಕ್ಕೆ ಹೇಳಿದ್ದು ಅತ್ತೆಯವರಂತೆ. ಡೋಂಟ್ ಟಾಕ್ ರಬೇಶ್. ನಾನು ಈ ಮನೆ ಯಜಮಾನಿ. ನಾನಿರು ಅಂತ ಹೇಳಿದಕ್ಕೆ ಅವಳು ಇದ್ದಿದ್ದು. ಇಲ್ಲ ಅಂದ್ರೆ ಅವತ್ತೇ ಹೊರಟು ಹೋಗಿರೋಳು. ಯಾರು ಹೇಳಿದ್ರೆ ಏನು, ಒಟ್ನಲ್ಲಿ ಜೇಜಮ್ಮ ಇಲ್ಲಿರೋದಕ್ಕೆ ಒಪ್ಕೊಂಡ್ಲಲ್ಲ, ನನಗೆ ಅಷ್ಟೇ ಸಾಕು.
ಜಾಜಿ ಅಕ್ಕ ಕಸ ಗುಡಿಸ್ಬೇಕಾದ್ರೆ ಈ ಬಂಗಾರದ ಉಂಗುರ ಸಿಕ್ತು, ತಗೊಳ್ಳಿ. ಜೇಜಮ್ಮ ಇದು ಬಂಗಾರದ ಉಂಗುರ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಅಯ್ಯೋ, ಸಮುದ್ರದ ಆಳಕ್ಕೆ ಹೋಗಿ ಮುತ್ತನ್ನೇ ಪತ್ತೆ ಹಚ್ಚೋರು ನಾವು, ಬಂಗಾರ ಪತ್ತೆ ಹಚ್ಚಕ್ಕಾಗಲ್ವಾ? ವೆರಿ ಗುಡ್ ಜೇಜಮ್ಮ, ನಿನ್ನ ಟೆಸ್ಟ್ ಮಾಡಬೇಕು ಅಂತಲೇ ಈ ಉಂಗುರನ ನಾನೇ ಅಲ್ಲಿ ಬಿಸಾಕಿದ್ದು. ನೀನು ಈ ಟೆಸ್ಟ್ ಅಲ್ಲಿ ಪಾಸ್ ಆಗಿದ್ಯಾ, ಹಾಗಾಗಿ ನೀನು ಕಳ್ಳಿ ಅಲ್ಲ ಮೋಸಗಾತಿ ಅಲ್ಲ ಅಂತ ಗೊತ್ತಾಯ್ತು. ಇನ್ಮೇಲೆ ನೀನು ನಮ್ಮನೇಲೆ ಪರ್ಮನೆಂಟ್ ಆಗಿರ್ಬಹುದು. ಒಂದು ಮಾತು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನನಗೆ ಯಾವ ರೀತಿ ಗೌರವ ಕೊಡ್ತಿರೋ ಅದೇ ರೀತಿ ಗೌರವನ ಜೇಜವ್ವಂಗೂ ಕೊಡಬೇಕು. ಕೆಲಸದವಳು ಅಂತ ಏನಾದ್ರು ಕೀಳಾಗಿ ಕಂಡ್ರೆ ನಾನು ನನ್ನ ಇನ್ನೊಂದು ಫೇಸ್ನ ತೋರಿಸ್ಬೇಕಾಗುತ್ತೆ. ಅಂಡರ್ಸ್ಟ್ಯಾಂಡ್? ಯು ಬೆಟರ್ ಅಂಡರ್ಸ್ಟ್ಯಾಂಡ್. ಬೈ ಜೇಜ. ಜೇಜಮ್ಮ, ನೋಡೋದಿಕ್ಕೆ ಲಕ್ಷಣವಾಗಿದ್ಯಾ. ಮಸಾಲೆ ದೋಸೆ ಮೇಲೆ ಆಗ್ತಾನೆ ಹಾಕಿರೋ ಬೆಣ್ಣೆ ಥರ ಇದೆಯಾ. ಮಸಾಲೆ ದೋಸೆ ಬಿಸಿಗೆ ಬೆಣ್ಣೆ ಕರ್ಗೋಗೋದಕ್ಕಿಂತ ಮುಂಚೆ ನಾನು ನಿನಗೊಂದು ಬಿಸಿ ಬಿಸಿ ಸುದ್ದಿ ಹೇಳಬೇಕು ಅಂದ್ಕೊಂಡಿದ್ದೀನಿ. ಏನದು? ನೀನು ನಮ್ಮ ಜಾಜಿ ಅವ್ರಿಗೆ ಇಷ್ಟ ಆದಮೇಲೆ ನನಗಿಷ್ಟ ಆಗದಿರ ಇರ್ತೀಯಾ. ವಿಷಯ ಗೊತ್ತಾಯ್ತು ಅನ್ಕೋತೀನಿ. ಸದ್ಯಕ್ಕೆ ನನಗೇನು ಅರ್ಥ ಆಗ್ಲಿಲ್ಲ. ಪದ್ದು, ವಾಟ್ ಇಸ್ ದಿಸ್? ಜೇಜಮ್ಮನ್ನೇ ವಾಚ್ ಮಾಡ್ತಾ ಇದೆಯಾ? ಜೇಜಮ್ಮ ನೋಡೋದಕ್ಕೆ ಎಷ್ಟು ಚೆನ್ನಾಗಿದ್ದಾಳಲ್ವಾ. ಪದ್ದು, ಡೋಂಟ್ ಟಾಕ್ ರಬಿಶ್. ಅವಳಿಗೆ ಆಲ್ರೆಡಿ ಮ್ಯಾರೇಜ್ ಆಗಿದೆ. ಪಾಪ ಗಂಡನ್ ಕಳ್ಕೊಂಡಿದ್ದಾಳೆ, ಮಗುನ್ ಕಳ್ಕೊಂಡಿದ್ದಾಳೆ. ಆದ್ರೂ ಪಾಪ ಅವಳಿಗೆ ಎಷ್ಟು ಚಿಕ್ಕ ವಯಸ್ಸು. ಅಂದ್ರೆ ನಿನ್ಗೆ ಅವಳ ಮೇಲೆ ಕಣ್ಣು. ಕಣ್ಣು ಮುಚ್ಕೊಂಡ್ರು ಅವಳೇ ಕಾಣಿಸ್ತಿದ್ದಾಳೆ. ನೋಡು, ನೀನು ಜೇಜಮ್ಮನ ಮದ್ವೆ ಆಗಕ್ಕೆ ಓಕೆ ಅಂದ್ರೆ ನಾನು ಓಕೆ. ನಾನೇನೋ ಓಕೆ, ಆದ್ರೆ ಅದಕ್ಕೆ ಅವಳು ಒಪ್ಬೇಕಲ್ಲ. ಆ ಥರ ಇಂಪ್ರೆಸ್ ಮಾಡೋ ಅದನ್ನು ಹೇಳ್ಕೊಡ್ಬೇಕಾ? ವಿಟ್ಲ, ಹುಡುಗಿರ್ನ ಇಂಪ್ರೆಸ್ ಮಾಡೋದು ಹೇಗೆ ಅಂತ ನೋಡಿ ಕಲಿ. ಜೇಜಮ್ಮ, ನೀನ್ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ನೀನ್ ಒಪ್ಪಿದ್ರೆ ನಿನ್ನ ನಾನು ಈ ಬಕೆಟಲ್ಲಿರೋ ಕೊಳೆ ನೀರ್ನ ಆಚೆ ಚೆಲ್ಬಿಟ್ಟು ಹೊಸ ನೀರು ತಗೊಂಡ್ ಬಾ. ಅಷ್ಟೇ ತಾನೆ, ಈಗೋಗಿ ಈಗ ಬಂದ್ಬಿಡ್ತೀನಿ. ಜೇಜಮ್ಮ ತಗೋ ಫ್ರೆಶ್ ನೀರು. ನಿನ್ನ ನೋಡಿದ್ರೆ ನಂಗೆ ಅಯ್ಯೋ ಪಾಪ ಅನ್ಸುತ್ತೆ. ನೀನ್ ಒಪ್ಪಿದ್ರೆ ನಾನು ನಿನ್ನ. ಯಾಕೋ ಈ ಬಟ್ಟಲ್ ನೆಲ ಒರ್ಸಕ್ ಆಗ್ತಿಲ್ಲ. ಈ ಬಟ್ಟೆ ತಗೊಂಡೋಗಿ ಬೇರೆ ಮೆತ್ತಗಿರೋ ಬಟ್ಟೆ ತರ್ತೀಯಾ? ಓ, ಅದಕ್ಕೆನಂತೆ ನನ್ನ ಚಡ್ಡಿನೇ ತಂದ್ಬಿಡ್ತೀನಿ. ಬಿಟ್ಲ, ನೆಲ ಒರೆಸೋದಕ್ಕೆ ಹೊಸ ಬಟ್ಟೆ ಬೇಕಂತೆ. ನಾನು ನನ್ನ ಚಡ್ಡಿನೇ ಕೊಡ್ತೀನಿ ಅಂತ ಹೇಳಿದಿನೋ. ಇವನು ನೆಲ ಒರ್ಸೋದಕ್ಕೆ ಅದು ಇನ್ನೇನೇನು ಕೊಡ್ತಾನೋ ಆ ದೇವ್ರಿಗೆ ಗೊತ್ತು. ಲೋ ಪದ್ದು, ಹೇಳೋ ವಿಷಯ ಯಾಕೋ ಬ್ರೇಕ್ ಹಾಕಿ ಹೇಳ್ತೀಯ. ಡೈರೆಕ್ಟಾಗಿ ವಿಷಯಕ್ಕೆ ಬಂದ್ಬಿಡು. ಐ ಲವ್ ಯು ಜೇಜಮ್ಮ ಅಂದು. ನಾನು ಅದೇ ತಾನೇ ಮಾಡ್ತಿರೋದು. ಸಾಕು ಸುಮ್ಮನಿರಲಿ. ನೀನು ಮಾಡ್ತಿರೋದು ಹಳೇ ಕಾಲದ ಲಗ್ನ ಪತ್ರಿಕೆ ಇದ್ದಾಗಿದೆ. ಆದಿತ್ಯಾದಿ ಗೃಹ ಸರ್ವೆ ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾನ ಶಕವರ್ಷಗಳು ಅಂತ ಶುರು ಮಾಡಿದ್ರೆ ಆಗಲ್ಲ. ಈಗಿನ ಕಾಲದ ಲಗ್ನ ಪತ್ರಿಕೆ ಇದ್ದಾಗ ಇರ್ಬೇಕು ಕಣೋ. ವಿಟ್ಲ ವೆಟ್ಸ್ ಪಲ್ಲು, ಪ್ಲೀಸ್ ಡೂ ಕಮ್, ಥ್ಯಾಂಕ್ ಯು. ಪದ್ದು ವೆಟ್ಸ್ ಜೇಜಮ್ಮ, ಪ್ಲೀಸ್ ಕಮ್. ನೀನು ಆತರ ಪಟ್ಟು ಇನ್ವಿಟೇಷನ್ ಓಡಿಸ್ಬಿಡು. ಆಮೇಲೆ ಜೇಜಮ್ಮ ಬರ್ದಿದ್ರೆ ಏನು ಮಾಡ್ತೀಯಾ? ಇಲ್ಲ ಕಣ, ಈ ಸಲ ಡೈರೆಕ್ಟ್ ಆಗಿ ವಿಷಯ ಹೇಳೇ ಬಿಡ್ತೀನಿ. ಆಲ್ ದಿ ಬೆಸ್ಟ್ ಕಣೋ. ಜೇಜಮ್ಮ ತಗೋ ನನ್ನ ಚಡ್ಡಿ ಒರೆಸು. ಅಯ್ಯೋ, ನೀನ್ ಹಾಕೊಳ್ಳೋ ಚಡ್ಡಿನೇ ತಗೊಂಡ್ಬಂದ್ಬಿಟ್ಟಿದ್ಯಾ? ಮತ್ತೆ ನಿನಗೆ? ಅಯ್ಯೋ, ನಾನು ಧೋತಿ ಉಟ್ಕೊಂಡ್ರೆ ಆಗುತ್ತೆ. ಜೇಜಮ್ಮ, ನೀನ್ ನೋಡಿದ್ರೆ ನಂಗೆ ಅಯ್ಯೋ ಪಾಪ ಅನ್ಸುತ್ತೆ. ನೀನ್ ಒಪ್ಪಿದ್ರೆ ನಾನು ಈ ನೀರ್ ಕೊಳೆ ಆಗ್ಬಿಟ್ಟಿದೆ, ಬೇರೆ ನೀರ್ ತಂದ್ಕೊಡ್ತೀಯಾ? ತರ್ತೀನಿ. ಜೇಜಮ್ಮ ತಗೋ ನೀರು. ನಾನು ನಿನಗೊಂದು ಮುಖ್ಯವಾದ ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ. ಅಯ್ಯೋ, ಅದೇನು ಅಂತ ಹೇಳಿ ಸಾಯ್ಬಾರ್ದಾ? ನಂಗೊಂದು ರಾಶಿ ಕೆಲಸ ಇದೆ. ಆಯ್ತು ಹೇಳ್ತೀನಿ. ಜೇಜಮ್ಮ, ನೀನು ಒಪ್ಪೋದಾದ್ರೆ ನಾನು ನಿನ್ನ. ಜೇಜಮ್ಮ, ಇಲ್ಲಿ ನೋಡು ಯಾರು ಬಂದವ್ರೆ ಅಂತ. ಅಯ್ಯೋ, ಇವನು ಯಾವನಪ್ಪ ಪಾಪಿ? ಮಗನೇ ಗೋಪಿ. ಅಮ್ಮ, ಪಾಂಡ್ರಗ ಯಾವನ ಇವನು ಪಾಪಿ? ಮಕ್ ಕೊಡ್ಬಿಡ್ತೀನಿ ನೋಡು. ಲೇ, ಮಗನೇ ಗೋಪಿ ಅಂತ ಅಯ್ಯಮ್ಮ ಕರಿತಾ ಇದೆ, ಅಮ್ಮ ಅಂತ ಇವ್ನು ಕಿರ್ಚ್ಕೊತಾ ಇದ್ದಾನೆ. ಇಷ್ಟ್ರ ಮೇಲೂ ನಿಂಗೆ ಗೊತ್ತಾಗ್ಲಿಲ್ವೇನೋ ಜೇಜಮ್ಮನ ಮಗ? ಇವನು ಸಮುದ್ರದಲ್ಲಿ ಕೊಚ್ಕೊಂಡು ಹೋಗ್ಲಿಲ್ವಾ? ಹೋಗಿದ್ದ ಕಣ, ಆದ್ರೆ ಗಟ್ಟಿ ಪಿಂಡ ಇವನು. ಯಾವುದೋ ಒಂದು ಮೀನು ಇವನು ನುಂಗೋದಕ್ಕೆ ಅಂತ ಬಂದಿದೆ. ಆಮೇಲೆ ಅದಕ್ಕೆ ಪಾಪಚ್ಚಿ ಅಂತ ಗೊತ್ತಾಗಿದ್ದೀರ. ಅಯ್ಯೋ ಅನ್ಸ್ಬಿಟ್ಟು ಯಾವುದೋ ಒಂದು ಬಂಡೆ ಮೇಲೆ ಮಲಸ್ಬಿಟ್ಟು ಹಂಗೆ ಹೋಗಿದೆ. ಆಮೇಲೆ ಯಾರ ಕರ್ಕೊಂಡೋಗಿ ಆಸ್ಪತ್ರೆನಲ್ಲಿ ಸೇರಿಸಿದ್ರಂತೆ. ನಾನು ಆಸ್ಪತ್ರೆಯಿಂದ ನೆಟ್ಟಿಗೆ ಇಲ್ಲಿ ಕರ್ಕೊಂಡ್ಬಂದೆ. ನಿಜವಾಗ್ಲೂ ಇವಳು ಮಗನೇನು? ಫಸ್ಟಿಂದ ಅರಿಕತೆ ಮಾಡ್ಕೊಂಡು ಕೂತ್ಕೋತೀನಿ. ಜೇಜಮ್ಮ ಹೇಳವ. ಇವನು ನನ್ನ ಮಗ ಗೋಪಿ. ಇವನು ಹುಟ್ಟಿದಾಗಿಂದ ನಮ್ಗೆ ತುಂಬಾ ಒಳ್ಳೇದಾಗಿದೆ. ಇವನು ಹುಟ್ಟಿದ ದಿನನೇ ಸಮುದ್ರದಲ್ಲಿ ನಮ್ಗೆ ದೊಡ್ಡ ಮೀನು ಸಿಕ್ಕಿತ್ತು. ಅದನ್ನ ತರೋದಕ್ಕೆ ನಮ್ಮ ಯಜಮಾನ್ರೆ ಹೋಗಿದ್ರು. ಇವನು ನಮ್ಮ ಅದೃಷ್ಟದ ಮಗ. ಪಾಪ ಸಮುದ್ರದಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದ್ದ. ನನ್ನ ಪುಣ್ಯ ಇವತ್ತು ಬದುಕು ಬಂದ್ಬಿಟ್ಟಿದ್ದಾನೆ. ಇದು ನಮ್ಮ ಪ್ರೇಮದ
ಕಾಣಿಕೆ. ಏನು ಯಜಮಾನ್ರೆ ಇವ್ರ ಮಗ ಬದುಕಿದಾನೆ ಅಂತ ಮೊದಲೇ ಯಾಕೆ ಹೇಳಲಿಲ್ಲ? ಎಲ್ಲ ಕತೆನ ಒಟ್ಟಿಗೆ ಹೇಳ್ಬಿಟ್ರೆ ಅರಗಿಸ್ಕೊಳ್ಳೋ ತಾಕತ್ ನಿಮ್ಗೆ ಇದೆಯಂದ್ರೆ ಅದಕ್ಕೆ ಸೀನ್ ಬೈ ಸೀನ್ ಹೇಳ್ತಾ ಇದ್ದೀನಿ, ಮೊದಲು ಅರಗಿಸ್ಕೊಳ್ಳಿ. ಗೋಪಿ ಸಿಕ್ಕಾಪಟ್ಟೆ ಮೀನು ವಾಸನೆ ಹೊಡಿತಾ ಇದೆ ಕಣ, ನಡಿಯ ಸ್ನಾನ ಮಾಡ್ತೀನಿ. ನನ್ನ ಮಗನ್ ಕಂಡ್ರೆ ಪ್ರಾಣ. ನನ್ನ ಮಗನ ಯಾರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೋ ಅವ್ರು ನಾನು ಮದುವೆ ಮಾಡ್ಕೋತೀನಿ. ನನ್ನನ್ನು ಕಟ್ಕೊಳ್ಳೋನು ನನ್ನ ಗಂಡ ಆಗಿದ್ರೆ ಸಾಲದು, ನನ್ನ ಮಗನ್ಗೆ ಅಪ್ಪ ಆಗಿರ್ಬೇಕು. ದಿಲ್ಗೆ ಜಜಮ್ಮ ಬೇಕು ತಾನೆ. ಅವಳ ಮಗನ್ ಪ್ರೀತಿ ಮಾಡೋ. ಆ ಗೋಪಿನ ಹೆಂಗೋ ಬುಟ್ಟಿಗೆ ಹಾಕೊಳ್ಳೋದು? ಮಕ್ಳ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಿಲ್ಲದೆ ಅವ್ರ ಅಮ್ಮನ ಪ್ರೀತಿ ಮಾಡಕ್ ಹೊಟ್ಟಿದೆಯಲ್ಲ. ಮಗು ಪ್ರೀತಿ ಗೆಲ್ದೆ ಇದ್ರೆ ಅಮ್ಮನ ಪ್ರೀತಿ ಹೇಗೂ ಗೆಲ್ಲಕ್ ಸಾಧ್ಯ? ಏನೋ ಒಂದು 120 ಮಕ್ಕಳು ಮಾಡ್ಕೊಂಡಾಗೆ ಮಾತಾಡ್ತಿದ್ದೀರಾ, ಹೇಳಿಪ್ಪ. ನೋಡು, ಮಕ್ಕಳಿಗೆ ತಿಂಡಿ ಅಂದ್ರೆ ತುಂಬಾ ಇಷ್ಟ. ಆ ಗೋಪಿಗೆ ಚೆನ್ನಾಗಿ ತಿಂಡಿ ಕೊಡ್ಸು, ಅಪ್ಪ ಅಂತ ಕರೆಸ್ಕೊ. ಗೋಪಿ, ನಿನಗೆ ತಿಂಡಿ ತಿನ್ನೋದು ಅಂದ್ರೆ ಇಷ್ಟನೇನಾ? ತುಂಬಾ ಇಷ್ಟ. ತಗೋ, ನಿನಗೋಸ್ಕರ ಬಿಸ್ಕೆಟ್ ತಂದಿದ್ದೀನಿ, ಚಾಕ್ಲೇಟ್ ತಂದಿದ್ದೀನಿ. ನಾನು ಕೇಳಿದೆಲ್ಲ ತಂದ್ಕೊಡ್ತೀರಾ? ಓ, ಏನ್ ಬೇಕಾದ್ರೂ ಕೇಳೋದು ತಂದ್ಕೊಡ್ತೀನಿ. ನಿಂಗೇನ್ ಬೇಕೀಗ? ಬ್ಯಾಟು, ಬಾಲು, ಒಂದು ವಿಕೆಟು. ಅಯ್ಯೋ, ನನಗೆ ಸಿಗೋದೇ 200 ರೂಪಾಯಿ. ಇದನ್ನೆಲ್ಲ ಹೇಗಪ್ಪ ತಂದ್ಕೊಡ್ಲಿ? ಆಯ್ತು ಬಿಡು ಗೋಪಿ, ಒಂದಾದ್ಮೇಲೆ ಒಂದು ತಂದ್ಕೊಡ್ತೀನಿ ಕಣ. ಯಾಕೆ ಗೊತ್ತಾ, ನೀನು ನನ್ನ ಮಗ ಇದ್ದಾಗೋ. ಈಗ ನೀನು ನನ್ನ ಮಗ ಆದ್ರೆ ನಾನು ನಿನಗೇನಾಗಬೇಕು? ದಡಿ ಅಂಕಲ್.